ನಮಸ್ಕಾರ ಸ್ನೇಹಿತರೆ, ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ದಪ್ಪನ ರವೆ ಇದೆ, ಅದಾದಮೇಲೆ ಕೊತ್ತಂಬರಿ ಇದೆ, ಅದಾದಮೇಲೆ ಅಂದರೆ ಕಟ್ ಮಾಡಿರ್ತಕ್ಕಂಥ ಮೆಣಸಿನ್ಕಾಯಿ ಇದೆ, ಆಮೇಲೆ ಉಪ್ಪಿದೆ, ಅದಾದಮೇಲೆ ಅರಿಶಿಣ ಇದೆ, ಅದಾದಮೇಲೆ ಸಾಸಿವೆ ಜೀರಿಗೆ ಇದೆ, ಆಮೇಲೆ ಇಲ್ಲಿ ಎಣ್ಣೆ ಕೂಡ ಇದೆ, ಆಮೇಲೆ ಕರಿಬೇವು, ಆಮೇಲೆ ಈರುಳ್ಳಿ, ಆಮೇಲೆ ಟೊಮೊಟೊ. ಸ್ನೇಹಿತರೆ, ಆಮೇಲೆ ನೀವು ಸೆಂಟ್ರಲ್ಲಿ ನೋಡ್ಬೋದು ದಪ್ಪನ ರವೆ ಕೂಡ ಇದೆ. ಸ್ನೇಹಿತರೆ, ಇವತ್ತು ನಾವು ಈ ಒಂದು ದಪ್ಪನ ರವದಿಂದ ನಾವಿವತ್ತು ಯಾವ ಒಂದು ಟಿಫನ್ ಮಾಡ್ತೀವಿ ಅಂತಂದರೆ ಉಪ್ಪಿಟ್ಟು. ಸ್ನೇಹಿತರೆ, ಇನ್ನೊಂದು ದಪ್ಪನ ರವದಿಂದ ಉಪ್ಪಿಟ್ಟು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ, ಯಾಕಂದರೆ ತಿನ್ನೋದಕ್ಕೂ ಕೂಡ ತುಂಬ ಉದುರಾಗಿರುತ್ತೆ. ಸೊ ಹಾಗಾಗಿ ನಾವು ಇವಾಗ ಅಂದರೆ ಎಣ್ಣೆ ಹಾಕ್ಕೊಂಡು ಅಂದರೆ ಇವಾಗ ನಾವು ತೊಗೊಂಡಿರ್ತಕ್ಕಂಥ ಈ ಒಂದು ರವೆಯನ್ನು ಅಂದರೆ ಎಣ್ಣೆಯಲ್ಲಿ ನೀವು ಚೆನ್ನಾಗಿ ಅಂದರೆ ಉರಿಬೇಕಾಗುತ್ತೆ. ಎಣ್ಣೆಯಲ್ಲಿ ನೀವು ಹುರಿದಾಗ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾವು ಕೂಡ ಇದನ್ನು ಅಂದರೆ ಎಣ್ಣೆಯಲ್ಲಿ ಹುರ್ಕೊಳ್ತಿದ್ವಿ, ನೀವು ಕೂಡ ಎಣ್ಣೆಯಲ್ಲಿ ಹುರ್ಕೊಳ್ಬೇಕಾಗುತ್ತೆ. ಸಿದ್ರೆ ಒಂದು ಸ್ವಲ್ಪ, ಯಾಕಂದರೆ ವೀಡಿಯೋ ಒಂದು ಸ್ವಲ್ಪ ಇದಾಗ್ತಿದೆ, ಒಂದು ಸ್ವಲ್ಪ ಯಾಕಂದರೆ ವೀಡಿಯೋ ನಾವು ಲಾಕ್ ಮಾಡಿಲ್ಲ. ಸೊ ಹಾಗಾಗಿ ನಿಮಗೆ ವೈಟ್ ಒಂದು ಸ್ವಲ್ಪ ಬ್ಲ್ಯಾಕ್ ಈ ಥರ ವೀಡಿಯೋ ಬರ್ತಿದೆ, ಸಾರಿ. ಸ್ನೇಹಿತರೆ, ಉಪ್ಪಿಟ್ಟು ಮಾಡೋದು ಅಂದರೆ ತುಂಬಾ ಈಜಿನೇ, ಇದೇನು ದೊಡ್ಡ ಕಷ್ಟಕರವಾದ ಕೆಲಸ ಏನಲ್ಲ. ಯಾರು ಬೇಕಾದರೂ ಕೂಡ ನಿಮ್ಮ ಮನೆಯಲ್ಲಿ ನೀವು ಈ ಥರ ಉಪ್ಪಿಟ್ಟು ಮಾಡಿಕೊಳ್ಬೋದು. ಸ್ನೇಹಿತರೆ, ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ಯಾಕಂದರೆ ನಾವು ಮಾಡುವಂಥ ವಿಡಿಯೋ ಪ್ರತಿಯೊಂದು ಕೂಡ ನೀವು ನೋಡ್ಬೋದು. ಸೊ ಹಾಗಾಗಿ ನೀವು ಕೂಡ ನಮ್ಮ ಒಂದು ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಾವಿಲ್ಲಿ ಇವಾಗ ಎಣ್ಣೆ ಯೂಸ್ ಮಾಡ್ತಿರೋದು, ಎಣ್ಣೆ ನೀವು ನೋಡ್ಬೋದು 2 ರಿಂದ 3 ಮಾತ್ರ ಹಾಕಿರ್ಬೋದು. ಹಾಗೆ ಸಾಸಿವೆ ಜೀರಿಗೆ ಕೂಡ ಹಾಕ್ತಾಯಿದ್ದಾರೆ. ಸ್ನೇಹಿತರೆ, ಈ ಥರ ನೀವು ಸಾಸಿವೆ ಜೀರಿಗೆ ಹಾಕಿದಾಗ ಒಂದು ಸ್ವಲ್ಪ ಅಂದರೆ ಈ ಥರ ಅಂದರೆ ಮಿಕ್ಸ್ ಮಾಡ್ಬೇಕು ಎಣ್ಣೆಯಲ್ಲಿ. ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬೆಂದರೆ ಮಾತ್ರ ನಿಮಗೆ ಊಟ ಮಾಡೋ ಟೈಮಲ್ಲಿ ನಿಮ್ಗೊಂಥರ ಇಸ್ಸಿಸ್ ಆಗೋದಿಲ್ಲ. ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿ. ಹಾಗೆ ನಾವು ಇವಾಗ ಈರುಳ್ಳಿ ಕೂಡ ಹಾಕಿದ್ವಿ, ಇದನ್ನು ಕೂಡ ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಯಾಕಂದರೆ ನಾನು ಯಾವಾಗಲೂ ಯಾಕೆ ಫ್ರೈ ಮಾಡಬೇಕು ಅಂತ ಹೇಳ್ತಾ ಏನಂತಂದರೆ, ನೀವು ಹಾಕಿರ್ತಕ್ಕಂಥ ಯಾವುದೇ ಪದಾರ್ಥ ಆಗಿರ್ಬೋದು, ಅದು ಸರಿಯಾಗಿ ಬೆಂದಾಗ ಮಾತ್ರ ನಿಮಗೆ ಊಟ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಅಕಸ್ಮಾತ್ ಈರುಳ್ಳಿ ಚೆನ್ನಾಗಿ ಬೆಂದಿಲ್ಲ, ಎಣ್ಣೆಯಲ್ಲಿ ಫ್ರೈನೇ ಆಗಿಲ್ಲ ಅಂತಂದಾಗ ನಿಮ್ಗೆ ತಿನ್ನೋದಕ್ಕೂ ಕೂಡ ಇಷ್ಟ ಆಗೋದಿಲ್ಲ, ಯಾಕಂದರೆ ಟೇಸ್ಟ್ ಬರೋದಿಲ್ಲ. ನಿಮಗೆ ಇವಾಗ ಏನೋ ತಿಂತಾಯಿದ್ದೀನಿ ಅಂತ ಈ ಥರ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ನೀವು ಚೆನ್ನಾಗಿ ಅಂದರೆ ಇವಾಗ ವೈಟ್ ಐತಲ್ವ ಈರುಳ್ಳಿ, ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಬರಬೇಕು. ಅದೇ ರೀತಿಯಾಗಿ ನೀವು ಎಣ್ಣೆಯಲ್ಲಿ ಅಂದರೆ ಫ್ರೈ ಮಾಡಬೇಕಾಗುತ್ತೆ. ನಾವು ಇದಕ್ಕೆ ಒಂದು ಸ್ವಲ್ಪ ಅಂದರೆ ಕರಿಬೇವು ಯೂಸ್ ಮಾಡ್ತಿರೋದು, ನಮ್ಮ ವೈಫ್ ಅವರು ನೋಡ್ತಾ ಇರ್ಬೋದು. ಇವಾಗ ಸಿದ್ರೆ ಟೊಮೊಟೊ ಹಾಕ್ತಿದ್ದಾರೆ. ಸಿದ್ರೆ ಹಾಗೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರ ಅದರ ಮೇಲೆ ನೀವು ಟೊಮೊಟೊ ಹಾಕ್ಬೇಕಾಗುತ್ತೆ. ನಾವು ಮನೆಯಲ್ಲಿ 3 ಜನ ಇರೋದರಿಂದ ನಾವು ಇಲ್ಲಿ 1 ಈರುಳ್ಳಿ ಆಮೇಲೆ 1 ಟೊಮೊಟೊ ಇಷ್ಟು ಮಾತ್ರ ನಾವು ಯೂಸ್ ಮಾಡ್ತಿರೋದು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ 6 ಜನ ಅಥವಾ 7 ಜನ ಇದ್ದರೆ ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ. ಯಾಕಂದರೆ ನೀವು ಉಪ್ಪಿಟ್ಟಲ್ಲಿ ಪ್ರತಿಯೊಂದು ಪದಾರ್ಥ ಇದ್ದರೆ ಮಾತ್ರ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ನೀವು ಅದರಲ್ಲಿ ಯಾವುದಾದ್ರೂ ಒಂದು ಸ್ವಲ್ಪ ಪದಾರ್ಥ ಕಮ್ಮಿ ಆದರೆ ಒಂದು ಸ್ವಲ್ಪ ಅಂದರೆ ಇಂಟ್ರೆಸ್ಟ್ ಬರೋದಿಲ್ಲ ತಿನ್ನೋದಕ್ಕೆ. ಸೊ ಹಾಗಾಗಿ ನೀವು ಪದಾರ್ಥ ಹಾಕೋದ್ರಲ್ಲಿ ಯಾವತ್ತೂ ಒಂದು ಸ್ವಲ್ಪ ಮುಂದೆ ಇರಿ. ಅಂದರೆ ಇದಕ್ಕೆ ನಾವು ಒಂದು 8 ರಿಂದ 10 ಮೆಣಸಿನ್ಕಾಯಿ ಕಟ್ ಮಾಡಿರ್ತೀವಿ. ಆ ಮೆಣಸಿನ್ಕಾಯಿ ಕೂಡ ನಾವು ಇವಾಗ ಹಾಕಿದ್ದು, ಇದು ಕೂಡ ನೋಡಿ ಸರಿಯಾಗಿ. ಇದನ್ನು ಕೂಡ ಸ್ನೇಹಿತರೆ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಾಗ ಮಾತ್ರ ಇದನ್ನು ಕೂಡ ನೀವು ಉಪ್ಪಿಟ್ಟು ತಿನ್ನುವಾಗ ಇದ್ರ ಜೊತೆನೇ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಪ್ರತಿಯೊಂದು ಪದಾರ್ಥ ಹಾಕಿದ ಮೇಲೆ ಒಂದು 2 ನಿಮಿಷ ಈ ಥರ ನೀವು ಮುಚ್ಚಬೇಕಾಗುತ್ತೆ. ಇವಾಗ ಓಪನ್ ಮಾಡಿದರು ಮತ್ತೆ ನೋಡ್ಬೇಕು, ಯಾಕಂದರೆ ಚೆನ್ನಾಗಿ ಬೆಂದಿದೆಯಾ ಇಲ್ಲ, ಫ್ರೀ ಆಗಿದೆ ಇಲ್ಲ, ಈ ಥರ ನೀವು ಸ್ವಲ್ಪ ಹೊತ್ತು ಟೈಮಿಗೆ ನೀವು ನೋಡ್ಕೋಬೇಕಾಗುತ್ತೆ. ಇವಾಗ ಒಂದು ಸ್ವಲ್ಪ ಅರಿಶಿಣ ಕೂಡ ಹಾಕಿದರು, ಅದನ್ನು ಕೂಡ ಈ ಥರ ಇವಾಗ ಮಿಕ್ಸ್ ಮಾಡ್ತಿದ್ದಾರೆ. ಸ್ನೇಹಿತರೆ, ಇನ್ನೊಂದು ಅರಿಶಿಣ ಹಾಕಿದಾಗ ಮಾತ್ರ ಅಡುಗೆ ಚೇಂಜಸ್ ಕಾಣುತ್ತೆ. ಯಾಕೆಂದರೆ ಅಡುಗೆಗೆ ಬೇಕಾಗಿರೋದು ಮೇನ್ ಇಂಪಾರ್ಟೆಂಟು ಅರಿಶಿಣ. ಸೊ ಹಾಗಾಗಿ ನಾವು ಅಕಸ್ಮಾತ್ ಯಾವುದಾದ್ರು ಒಂದು ಐಟಮ್ ಕಮ್ಮಿ ಆದರೂ ಕೂಡ ನಾವು ಹಾಕಿರ್ತಕ್ಕಂಥ ಈ ಒಂದು ಅರಿಶಿಣ ಮ್ಯಾನೇಜ್ ಮಾಡುತ್ತೆ. ಸೊ ಹಾಗಾಗಿ
ಇವಾಗ ನೀರು ಹಾಕ್ತಿದ್ದಾರೆ. ನಾವು ತೊಗೊಂಡಿರೋದು 1 ಗ್ಲಾಸ್ ಅಕ್ಕಿ ಇದು ರವೆ. ಸೊ ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಬೇಕಾಗುತ್ತೆ. ನೀವು 2 ಅಥವಾ 2.5 ಹಾಕಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. 2 ಹಾಕಿದ್ರೆ ಸ್ವಲ್ಪ ಅಂದರೆ ಫುಲ್ಲು ಉದುರುದು ಬರುತ್ತೆ. ಅಥವಾ 2.5 ಹಾಕಿದರೆ ಸ್ವಲ್ಪ ಅಂದರೆ ಮೆತ್ತಗಿರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ ಈ ಟೈಮಲ್ಲಿ ನೀವು ಉಪ್ಪು ಹಾಕ್ಬೇಕಾಗುತ್ತೆ. ಅಂದರೆ ನೀವು ಫ್ರೈ ಮಾಡೋ ಟೈಮಲ್ಲಿ ನೀವು ಉಪ್ಪು ಹಾಕಿದರೆ ನಿಮಗೆ ಉಪ್ಪಾಗಿದೆಯಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನೀವು ಈ ಥರ ನೀರಿರೋ ಟೈಮಲ್ಲಿ ಹಾಕಬೇಕು. ಸಾರಿ ಸ್ನೇಹಿತರೆ, ನಾವು ಶೇಂಗಾ ಮುಂಚೆನೇ ಹಾಕ್ಬೇಕಾಗಿತ್ತು, ಪರವಾಗಿಲ್ಲ ಇವಾಗ ಹಾಕಿದ್ವಿ. ಸ್ನೇಹಿತರೆ ಹಾಗೆ ನೀವು ನೋಡ್ಬೋದು, ಅಂದರೆ ನೀರು ಕುದಿಯೋ ಟೈಮಲ್ಲಿ ನೀವು ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತಕ್ಕಂಥ ರವೆಯನ್ನು ಅದರಲ್ಲಿ ಅಂದರೆ ಈ ಥರ ಕುದಿಯೋ ಟೈಮಲ್ಲಿ ನೀವು ಹಾಕ್ಬೇಕಾಗುತ್ತೆ. ಆ ನೀರು ಇನ್ನು ಕುದಿಯೋದ್ರಲ್ಲಿ ನೀವು ಅದೇ ಟೈಮಲ್ಲಿ ಹಾಕಿದರೆ ಉಪ್ಪಿಟ್ಟು ಚೆನ್ನಾಗಿ ಬರೋದಿಲ್ಲ. ಈ ಥರ ಕುದಿಯೋ ಟೈಮಲ್ಲಿ ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಸ್ನೇಹಿತರೆ ಇನ್ನೊಂದು, ನೀವು ರವೆ ಹಾಕಿದ ಮೇಲೆ ಈ ಥರ ನೀವು ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಯಾಕೆಂದರೆ ನೀವು ಹಾಕಿ ಅದನ್ನು ಅಷ್ಟೇ ಬಿಟ್ಟರೆ ಅದು ಸೊ ಹಾಗಾಗಿ ಗಂಟಾಗಿ ಬರುತ್ತೆ. ಈ ಥರ ಅಂದರೆ ಉದುರಾಗಿ ಬರೋದಿಲ್ಲ. ಇವಾಗ ಕಾಣಿಸ್ತೈತಲ್ವ, ಈ ಥರ ನೀವು ಉದುರು ಮಾಡಬೇಕಾಗುತ್ತೆ. ಅಂದರೆ ಅದರಲ್ಲಿ ನೀವು ಒಂದು ಸ್ವಲ್ಪ ಆದಷ್ಟು ಸೌಟನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಆಗಿರುತ್ತೆ. ಸೊ ಹಾಗಾಗಿ ಅಂದರೆ ಇವಾಗ 100%ದಲ್ಲಿ ಒಂದು 80% ನನ್ನ ಪ್ರಕಾರ ಆಗಿದೆ ಅನಿಸುತ್ತೆ. ಒಂದು ಸ್ವಲ್ಪ ಯಾಕಂದರೆ ಅರಳಬೇಕು. ಹಾಗೆ ಸ್ನೇಹಿತರೆ ಒಂದು ಸ್ವಲ್ಪ ಉದುರು ಬರಬೇಕು. ಇವಾಗ ನಮ್ಮ ತಾಯಿಯವ್ರು ನೋಡ್ತಾ ಇದ್ದಾರೆ, ಯಾಕಂದರೆ ನಮ್ಮ ವೈಫಿಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಅವರಿಗೆ ಗೊತ್ತಾಗುತ್ತೆ ಇವಾಗ ಆಗಿದೆಯಲ್ಲ ಅಂತ ಅವರೇ ಹೇಳಿದ್ದು. ಇವಾಗ ಗೊತ್ತಾಗುತ್ತೆ ಏನಾಗಿದೆ ಅಂತ. ಮುಚ್ಚಂತ ಹೇಳಿದಾರೆ, ಮುಚ್ತಾ ಇದ್ದಾರೆ. ಸ್ನೇಹಿತರೆ ಇವಾಗ ಉಪ್ಪಿಟ್ಟಂತೂ ಫುಲ್ ರೆಡಿಯಾಗಿದೆ. ಇವಾಗ ನೀವು ನೋಡ್ಬೋದು, ಇವಾಗ ನಮ್ಮ ವೈಫ್ ಅವರು ಅಂದರೆ ಇದನ್ನು ಹಾಕ್ತಾಯಿದ್ದಾರೆ. ಯಾವ ಥರ ಎಷ್ಟೊಂದು ಉದುರಾಗಿದೆ ನೋಡ್ತಾ ಇದ್ದರೆ ತಿನ್ಬೇಕಂತ ಅನಿಸುತ್ತೆ. ಸ್ನೇಹಿತರೆ ಇವಾಗ ಒಂದು ಮಟ್ಟಕ್ಕೆ ಉಪ್ಪಿಟ್ಟು ರೆಡಿಯಾಗಿದೆ. ಹಾಗೆ ಸ್ನೇಹಿತರೆ ಉಪ್ಪಿಟ್ಟು ಮಾಡೋದೇನು ತುಂಬ ಕಷ್ಟವಾದ ಕೆಲಸ ಅಲ್ಲ. ನೀವು ಅಂದರೆ ಉಪ್ಪಿಟ್ಟನ್ನು ಬೆಳಗ್ಗೆ ನಾಷ್ಟಕ್ಕಾದ್ರೆ ಮಾಡ್ಕೋಬೋದು, ಅಥವಾ ಮಧ್ಯಾಹ್ನ ಹೊತ್ತಾದರೂ ಕೂಡ ನೀವು ಈ ಥರ ಉಪ್ಪಿಟ್ಟು ಮಾಡಿ ತಿನ್ಬೋದು. ಒಂದೊತ್ತು ಊಟ ಇಲ್ಲ ಇಲ್ಲಾಂದ್ರೂ ಕೂಡ ನೀವು ಈ ಥರ ಉಪ್ಪಿಟ್ಟು ಮಾಡಿ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಅಥವಾ 1 ದಿನ ಅಥವಾ 2 ದಿನ ಬೇಕಾದರೆ ಕಳಿಬೋದು. ಸ್ನೇಹಿತರೆ ನೋಡಿ ಯಾವ ಥರ ಎಲ್ಲ ಉದುರಾಗಿದೆ. ಇವಾಗ ಸ್ನೇಹಿತರೆ ಒಂದು ಪ್ಲೇಟ್ ಇಟ್ಟವ್ರೆ, ಅದಕ್ಕೆ ಒಂದು ಕಾಜಿಂದು ಕಪ್ ಇಟ್ಟವ್ರೆ. ಇವಾಗ ಉಪ್ಪಿಟ್ಟು ಹಾಕ್ತಿದ್ರೆ ನೋಡಿ ಯಾವ ಥರ ಆಗಿದೆ. ಸ್ನೇಹಿತರೆ ನೀವು ನಾವಿಲ್ಲಿ ಅರಿಶಿಣ ಯೂಸ್ ಮಾಡಿರೋದು. ಕೆಲವರೆಲ್ಲ ಅರಿಶಿಣ ಯೂಸ್ ಮಾಡೋದಿಲ್ಲ. ಸೊ ನಾವು ಒಂದು ಸ್ವಲ್ಪ ಅರಿಶಿಣ ಯೂಸ್ ಮಾಡಿದ್ರಿಂದ ನಿಮಗೆ ಈ ಥರ ಅಂದರೆ ಅರಿಶಿಣ ಕಾಣಿಸ್ತಾ ಇದೆ. ನಾವು ಅರಿಶಿಣ ಹಾಕಿ ಅಡುಗೆ ಮಾಡೋದು. ಸೊ ಹಾಗಾಗಿ ಸ್ನೇಹಿತರೆ ಉಪ್ಪಿಟ್ಟು ರೆಡಿ ಆಯಿತು. ಬನ್ನಿ ಸ್ನೇಹಿತರೆ ನೋಡಿ ಉಪ್ಪಿಟ್ಟು ಯಾವ ಥರ ಆಗಿದೆ. ಹಾಗೆ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಪರಿಮಳ ಕುಕ್ಕಿಂಗ್ ಚಾನಲ್ ಅಂತಿದೆ. ಆದಷ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಾವು ಮಾಡುವಂಥ ವಿಡಿಯೋ ನೀವು ಮುಂಚೆವಾಗಿ ನೋಡ್ಬೋದು. ಅದು ಹೇಗೆ ಅಂತಂದರೆ ಸ್ನೇಹಿತರೆ ನೀವು ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ಎಲ್ಲರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಗಳನ್ನು ನೋಡ್ಬೋದು. ನಮಸ್ಕಾರ.